ನನಗೆ ಉತ್ತರ ಗೊತ್ತಿಲ್ಲದೆ ನಿನ್ನ ಹತ್ರ ಕೇಳಿದ್ನೆ ಹೊರತು ನಿನ್ ಮೇಲೆ ನನಗ್ಯಾಕೆ ಡೌಟ್ ಇರುತ್ತಮ್ಮ? ಯಾಕಂದ್ರೆ ನನ್ನ ಹಿಸ್ಟ್ರಿ ಹಾಗಿದ್ಯಲ್ಲ. ಒಂದ್ ಏರಿಯಾದಲ್ಲಿ ರಾಬರಿ ನಡೆದ್ರೆ ಆ ಏರಿಯಾಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಕಳ್ಳರನ್ನು ಮೊದಲು ಪೊಲೀಸರು ಸಸ್ಪೆಕ್ಟ್ ಮಾಡ್ತಾರಲ್ಲ. ನಾನ್ ಬದಲಾದ್ರೂ ನನ್ನ ಪಾಸ್ಟ್ ಚೇಂಜ್ ಆಗಲ್ವಲ್ಲ ಮಾಮ್? ಡೋಂಟ್ ಕಂಪೇರ್ ಲೈಕ್ ದಟ್ ನಿತ್ಯಾ. ಸಾವಿನ ಅಂಚಿನ ತನಕ ಹೋಗಿ ಬಂದವಳು ನೀನು. ಆ ಸಾವನ್ನೇ ಜಯಿಸಿರೋ ಹುಡುಗಿ ನೀನು. ನೀನು ಮತ್ತೆ ಹಾಗ್ಯಾಕೆ ಮಾಡ್ತೀಯ? ಅಲ್ಲದೆ ನಿನಗೆ ಹೇಳ್ಬಿಟ್ಟು ಮಾಡೋದೇ ಅಭ್ಯಾಸ. ಹಿಂದೆಯಿಂದ ಏನನ್ನೂ ಮಾಡಲ್ಲ. ಈ ಮದುವೆ ಇಷ್ಟ ಇಲ್ಲದೆ ಇದ್ದಿದ್ರೆ ಅದನ್ನೇ ಹೇಳ್ತಿದ್ದೆ ಅಲ್ವಾ? ಆಕ್ಸೆಪ್ಟ್ ಮಾಡಿ ಆಕ್ಸಿಡೆಂಟ್ ಮಾಡಿಸೋ ಮೆಂಟಾಲಿಟಿ ಅಲ್ಲ ನಿಂದು. ಇಂಡೈರೆಕ್ಟಾಗಿ ಹೇಳೋದು ನಿಂಗೆ ಯಾವತ್ತೂ ಅಭ್ಯಾಸ ಇಲ್ಲ. ಯು ಡೋಂಟ್ ವರಿ. ಅವ್ರು ಯಾರು ಅಂತ ನಾನೇ ತಿಳ್ಕೊತೀನಿ. ಪಾಪ ಮಾಮ್, ಮೊದ್ಲಿರೋ ನಿತ್ಯ ಆಗಿದ್ರೆ ಕತ್ತರಿಸ್ಗೆ ಅಲ್ಲೇ ಮುಗ್ಸಿರ್ತಿದ್ದೆ. ಒಳ್ಳೆಯವಳಾಗಿ ಚೇಂಜ್ ಆದೆ ಅಂತ ಮಾಸ್ಕನ್ನ ಮುಖಕ್ಕೆ ನಾನೇ ಹಾಕೊಂಡಿರೋದಕ್ಕೆ ಹೀಗೆ ಇಂಡೈರೆಕ್ಟ್ ಆಗಿ ಬೆನ್ನ ಹಿಂದೆ ಕೆಲಸ ಮಾಡ್ಬೇಕಾಯ್ತು. ನಿನ್ನೇನ್ ಮಾಡಿದ್ರು ಈ ಮದ್ವೆ ಮಾಡೋಕ್ಕಾಗಲ್ಲ. ಆ ವಿಜಯ್ ಸಾವನ್ನ, ಗಂಗಾನ, ಅವಳ ಹೊಟ್ಟೆಲಿರೋ ಮಗು ಸಾವನ್ನ ಮಾತ್ರ ತಡೆಯೋಕ್ಕಾಗಲ್ಲ. ಬನ್ನಿ ಡಾಕ್ಟರ್, ಬೇಗ ಬನ್ನಿ, ಬೇಗ ಬನ್ನಿ. ಗಂಗಾ, 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 ಗಂಗಾ. ಜೈ, ಏನಾಯ್ತು ನಿನಗೆ? ಗಂಗಾ ಎಲ್ಲಿದ್ದಾಳೆ ಜಿ? ರೂಮಲ್ಲಿದ್ದಾಳಪ್ಪ. ಯಾಕೆ ಡಾಕ್ಟರ್ನ ಕರ್ಕೊಂಡು ಬಂದಿದ್ಯಾ? ಏನಾಯ್ತು? ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವಾ? ಗಂಗಾ ವಾಮಿಟ್ ಮಾಡ್ಕೊಂಡ್ಲು. ಚೆಕಪ್ಗೋಸ್ಕರ ಡಾಕ್ಟರ್ ಕರ್ಕೊಂಡು ಬಂದಿದ್ದೀನಿ. ಡಾಕ್ಟರ್, ಗಂಗಾ ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಕಾಫಿ, ಟೀ, ಕೂಲ್ ಡ್ರಿಂಕ್, ಜ್ಯೂಸ್ ಏನಾದ್ರೂ ತಗೋತೀರಾ? ನಾಣಿ ಸರ್, ಈಗ ನೀನು ಕಾನ್ಸಂಟ್ರೇಟ್ ಮಾಡ್ಬೇಕಾದ್ದು ಡಾಕ್ಟರ್ ಅಲ್ಲ, ನಿಮ್ ಮೇಡಮ್ ಮೇಲೆ. ಗಂಗಾ, ಗಂಗಾ. ಅಬ್ಬಬ್ಬಬ್ಬ, ಇವನ್ ವೇಷ ನೋಡೋಕಾಗ್ತಿಲ್ಲ ಚಂದ್ರಿಕಾ. ಮನೇಲಿ ಇಷ್ಟ ಜನ ಇದ್ದೀರಾ, ಒಬ್ರಿಗೂ ಜವಾಬ್ದಾರಿ ಇಲ್ಲ. ಅವಳು ವಾಮಿಟ್ ಮಾಡ್ಕೊಂಡ್ರೆ ನೀವೇನ್ ಮಾಡ್ತಿದ್ದೀರಿ? ಸುಮ್ನೆ ನೋಡ್ತಿದ್ದೀರಾ? ಗರ್ಭಿಣಿ ಆದಾಗ ವಾಂತಿ ಆಗೋದ್ ಸಹಜ ಕಣ. ಬಟ್ ನಾನು ಗಂಗಾ ವಾಂತಿ ಮಾಡಬಾರ್ದು. ಪ್ರಕೃತಿ ಧರ್ಮಕ್ಕೆ ಇಲ್ಲ ಅನ್ನೋದಕ್ಕೆ ನಾವ್ ಯಾರು ಕಂದ? ಅದಕ್ಕೆ ಡಾಕ್ಟರ್ನ ಕರ್ಕೊಂಡು ಬಂದಿದ್ದೀನಿ. ಇವ್ ನಾಡೋದ್ ನೋಡಿದ್ರೆ ನಾಳೆ ಮಗು ಹುಟ್ಟಿದ್ಮೇಲೆ ಇನ್ನೇನ್ ಮಾಡ್ತಾನೋ? ಮಗು ಹುಟ್ಟಿದ್ರೆ ಅಲ್ವಾ ತಾಯಿನ ಮಗುನ ಮುಗಿಸ್ತೀನಿ ಅಂತ ಅವಳ ತಂಗಿ ಅಲ್ಲಿ ಪಣ ತೊಟ್ಟಿದ್ದಾಳೆ. ಗಂಗಾ, ಗಂಗಾ, ಗಂಗಾ. ಕರೀತಿದ್ರೆ ಇಷ್ಟೊತ್ತು ಏನ್ ಮಾಡ್ತಿದ್ದೆ ಗಂಗಾ? ವಾಮಿಟ್ ಮಾಡ್ತಿದ್ದ? ಅದ್ಯಾವಾಗ್ಲೂ ನಿಂತಿದೆ ರೀ. ಬಾ ಇಲ್ಲಿ ಕೂತ್ಕೋ. ಅಯ್ಯೋ, ಅರೆ ಏನ್ರಿ? ಕೂತ್ಕೋ ಇಲ್ಲಿ. ನೀನ್ ಕೂತ್ಕೋ. ಡಾಕ್ಟರ್ ಚೆಕ್ ಮಾಡಿ. ಇರಿ, ಚೆಕಪ್ ಯಾಕೆ? ವಾಂತಿ ಆಯ್ತಲ್ವಾ? ನಿಂತ್ ಹೋಯ್ತು ಅಂತ ಹೇಳಿದ್ನಲ್ಲ. ಆದ್ರೂ ಸರಿ, ಚೆಕ್ ಮಾಡಿ ಡಾಕ್ಟರ್. ಅದೇನ್ ಬೇಡ ರೀ. ಚೆಕ್ ಮಾಡಿಸ್ಕೊಳಮ್ಮ, ಇಲ್ದೇ ಇದ್ರೆ ಅವ್ನ್ ಒದ್ದಾಟ ನಿಲ್ಲದಿಲ್ಲ. ಅದೇ ನೀನ್ ಬೇಡ ಅಂದ್ರೆ ಡಾಕ್ಟರ್ ಹತ್ರ ನಮ್ಗೆ ಇಂಜೆಕ್ಷನ್ ಮಾಡಿಸೋ ಹಾಗಿದ್ದಾನೆ ಇವನು. ಅವ್ರಿಗೆ ಇಲ್ದೇ ಇರೋ ಐಡಿಯಾ ಎಲ್ಲ ಕೊಡ್ಬೇಡಿ ಸರ್. ಮೊದ್ಲು ನನಗೆ ಇಂಜೆಕ್ಷನ್ ಅಂದ್ರೆ ಭಯ. ವಾಂತಿ ಜಾಸ್ತಿ ಆಗ್ತಾ ಇದೆಯಮ್ಮ? ಅಷ್ಟೆಲ್ಲ ಏನ್ ಆಗ್ತಾ ಇಲ್ಲ, ಆಗಾಗ. ಪ್ಲೀಸ್ ಟ್ರೀಟ್ಮೆಂಟ್ ಮಾಡಿ ಡಾಕ್ಟರ್. ಹಾಗೆಲ್ಲ ಮಾಡಬಾರ್ದು ಕಣ. ಹೌದಪ್ಪ, ಗರ್ಭಿಣಿ ಆಗಿರುವಾಗ ಟ್ಯಾಬ್ಲೆಟ್ಸ್ ಜಾಸ್ತಿ ತಗೋಬಾರ್ದು. 10 ಮಕ್ಕಳು ಹೆತ್ತಿರೋರು ಮಾತಾಡ್ತಿದ್ದಾರೆ, ಅವ್ರ ಮಾತೆ ಕೇಳು ಜೈ. ನೀನ್ ಬಾಯಿ ಮುಚ್ಕೊಂಡಿರ್ತೀಯ ಚಂದ್ರಿಕಾ. ಮಗುನ ಹೆತ್ರೆ ಮಾತ್ರ ತಾಯಿ ಅಲ್ಲ. ಅವಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ದು, ಅಷ್ಟು ಮಾತ್ರಕ್ಕೆ ಜಗಳ ಆಡ್ಬೇಕಾ? ನೀವು ಸುಮ್ನಿರಿ ಡಾಕ್ಟರ್. ಏನಾದ್ರೂ ಸೊಲ್ಯೂಷನ್ ಹೇಳಿ. ಅವ್ರು ಹೇಳೋದಕ್ಕೆ ಏನಿಲ್ಲ. ಇಂಥ ಸಮಯದಲ್ಲಿ ವಾಂತಿ ಆಗೋದು ಸಾಮಾನ್ಯ ರೀ. ನೀವು ಸುಮ್ನೆ ಗಡಿಬಿಡಿ ಮಾಡ್ಬೇಡಿ. ಡಾಕ್ಟರ್, ನೀವು ಹೊರಡಿ. ನಾನೇ ಅವ್ರೆ ಮೇಡಮ್ ಕರ್ಕೊಂಡು ಹೋಗಿ. ಬನ್ನಿ ಡಾಕ್ಟರ್. ಅಷ್ಟು ದಿನ ವಾಮಿಟಿಂಗ್ ಆದ್ರೆ ಹೇಗ್ ತಡ್ಕೋತೀಯ ಗಂಗಾ? ಮಗುಗೋಸ್ಕರ ತಡ್ಕೋಬೇಕು ರೀ. ಒಂದು ಮಗು ಭೂಮಿ ಮೇಲೆ ಬರ್ಬೇಕು ಅಂದ್ರೆ ತಾಯಿ ಇಷ್ಟ ಕಷ್ಟ ಪಡ್ಬೇಕಾ? ಅದಕ್ಕೆ ಕಣೋ ತಾಯಿನ ದೇವ್ರು ಅನ್ನೋದು. ನಿಜ ಅಜ್ಜಿ. ಮಗು ಹೊಟ್ಟೆಗೆ ಬರೋ ಕ್ಷಣದಿಂದ ಹೆರಿಗೆ ಆಗೋವರೆಗೂ ತಾಯಿ ಎಷ್ಟು ಕಷ್ಟ ಪಡ್ತಾಳೋ ಪಾಪ. ಅದು ಕಷ್ಟ ಅಲ್ಲಪ್ಪ, ಸಿಹಿ ನೆನಪುಗಳು. ಹೆಣ್ಣಿಗೆ ಮಾತೃತ್ವ ಅನ್ನೋದು ಒಂದ್ ವರ. ಅದು ಎಲ್ರಿಗೂ ಸಿಗೋದಿಲ್ಲ.
ಹಣೆಲ್ ಬರ್ದಿದ್ರೆ ಮಾತ್ರ ಅದೃಷ್ಟ ಇರೋದು. ನೀವೇನಾದ್ರೂ ಹೇಳಿ, ಗಂಗನಿಗೆ ನೋವಾದ್ರೆ ನನಗೆ ನೋಡಕ್ಕಾಗಲ್ಲ. ನನ್ನ ಹೆತ್ತು ನನ್ನಮ್ಮ ಸತ್ತು ಹೋದ್ಲು. ಗಂಗಾ ಯಾವ ರೀತಿನೂ ಕಷ್ಟಪಡಬಾರ್ದು. ನಿಮ್ಮಮ್ಮ ಸತ್ತೋಗಿದ್ದು ಹೆರಿಗೆ ನೋವಿಂದ ಅಲ್ಲ ಕಣೋ, ಶಾಪದಿಂದ. ಜೈ, ನಿಮ್ಗೆ ಯಾವ ಕಷ್ಟನೂ ಬರಲ್ವೋ? ಮಕ್ಕಳು ಮೊಮ್ಮಕ್ಳು ಜೊತೆ ನೀವು 100 ಕಾಲ ಹಾಯಾಗಿರ್ತೀರ. ಹೌದು ಕಂದ, ನೀನಂತ ಭಯ ಇಟ್ಕೋಬೇಡ. ಬುದ್ಧಿ ಇಲ್ದವ್ರು ಡೆಲಿವರಿ ತನಕ ಅವಳು ಡೆತ್ ಆಗಲ್ಲ ಅನ್ಕೊಂಡಿದ್ದಾರೆ. ನಿತ್ಯ ರೂಪದಲ್ಲಿ ಅವಳು ಸಾವು ಕಾಯ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಮತ್ತೆ ನಿತ್ಯ ಸಾಯಿಸದೇ ಇದ್ರು ಶಾಪದಿಂದ ಅವಳು ಹೋಗೋದು ಖಂಡಿತ. ಶಾಪ ಹೋಯ್ತು ಅಂದ್ಕೊಂಡಿದ್ದಾರೆ. ನಿತ್ಯ ಇನ್ನೂ ಬದುಕಿದಾಳೆ ಅಂತ ಗೊತ್ತಿಲ್ಲ ಅವ್ರಿಗೆ. ಸರಿ, ಎಲ್ರೂ ಹೋಗಿ ಮಲ್ಕೊಳ್ಳಿ, ಹೋಗಿ. ಡಾಕ್ಟರ್ನ ಕಳಿಸ್ಬಂದೆ ಸರ್. ಬೇಡ ಅಂದ್ರೂ ಕೇಳದೆ ಸುಮ್ಮನೆ ನೀವು ಅರ್ಜೆಂಟ್ ಮಾಡ್ಕೊಂಡ್ರಿ. ಹೇಳಿದ್ರೆ ಕೇಳ್ಬೇಕಲ್ಲ. ಈಗ ಸಮಾಧಾನ ಆಯ್ತಾ ನಿಮಗೆ? ಹೆಂಡತಿ ಪ್ರೆಗ್ನೆಂಟ್ ಆದ್ರೆ ಗೊತ್ತಾಗುತ್ತೆ ಅವಳ ಗಂಡನ ಕಷ್ಟ ಏನು ಅಂತ. ಹೌದು, ನಿನ್ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮೊನ್ನೆ ಅಷ್ಟೇ ಸರ್. ನಾನು ನನ್ನ ಮೀನಾಕ್ಷಿ ನಮ್ಮ 6ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿನ ಗ್ರ್ಯಾಂಡ್ ಆಗಿ ಆಚರಿಸ್ಕೊಂಡ್ವಿ. 6 ಇಯರ್ಸ್ ಆದ್ರೂ ನೀನ್ ಯಾಕೆ ಇನ್ನೂ ಫಾದರ್ ಆಗಿಲ್ಲ? ಇದೊಳ್ಳೆ ಕತೆ. ನೀವ್ ಫಾದರ್ ಆದ್ರಿ ಅಂತ ಉಳ್ದವರೆಲ್ಲ ಫಾದರ್ ಆಗ್ಬಿಡ್ತಾರೇನೋ? ಅದಲ್ಲ ನಣಿ, ನಮ್ ಮದ್ವೆ ಆಗಿ 1 ಇಯರ್ ಆಯ್ತು. ನಿಮ್ ಮೇಡಮು ಪ್ರೆಗ್ನೆಂಟ್ ಆದ್ರು. ಹೀಗೆ ಎಲ್ಲ ಟಕ ಟಕ ಅಂತ ನಡೆದು ಹೋಗ್ಬೇಕು. ಟಕ ಟಕ ಅಂತ ಎಲ್ಲ ನಡೆಯೋಕೆ ನಮ್ ಕೈಲಿ ಏನಿದೆ ಸರ್? ಎಲ್ಲ ನಮ್ಮಲ್ಲೇ ಇದೆ ನಣಿ. ಒಂದ್ ಕೆಲ್ಸ ಮಾಡು, ನಾಳೆ ಲೀವ್ ತಗೊಂಡು ಒಂದೊಳ್ಳೆ ಡಾಕ್ಟರ್ನ ನೋಡು. ಇಂಥ ವಿಷಯದಲ್ಲಿ ಲೇಟ್ ಮಾಡಬಾರ್ದು. ಏನ್ ಮಾತಾಡ್ತಿದ್ದೀರಿ ಸರ್? ನನ್ಗೆ ಆತರ ಯಾವ ಲೋಪನೂ ಇಲ್ಲ. ಮತ್ತ್ಯಾಕೆ ಮಕ್ಕಳಾಗಿಲ್ಲ? 24 ಗಂಟೆ ನಾನ್ ನಿಮ್ ಜೊತೆನೆ ಇದ್ರೆ ನನಗೆ ಮಕ್ಕಳೆಲ್ಲ ಆಗುತ್ತೆ ಮಹಾಪ್ರಭು. ಅದು ಅಲ್ಲದೆ ನನ್ನ ಮೀನಾಕ್ಷಿ ಸೋಮವಾರ ಮಹಾಶಿವನಿಗೆ, ಮಂಗಳವಾರ ಆಂಜನೇಯ ಸ್ವಾಮಿಗೆ, ಬುಧವಾರ ಅಯ್ಯಪ್ಪ ಸ್ವಾಮಿಗೆ, ಗುರುವಾರ ಸಾಯಿಬಾಬನಿಗೆ, ಶುಕ್ರವಾರ ಮಹಾಲಕ್ಷ್ಮಿಗೆ, ಹಾಗೆ ಶನಿವಾರ ವೆಂಕಟೇಶ್ವರ ಸ್ವಾಮಿಗೆ ವ್ರತ ಅಂತ 6 ದಿನನೂ ಮಾಡ್ತಾನೆ ಇರ್ತಾಳೆ. ಸಂಡೇ ಒಂದಿನ ಫ್ರೀ ಅಲ್ವ ಅಂತ ನಾನ್ ರೆಸ್ಟ್ ತಗೋತೀನಿ. ಅರ್ಥ ಆಯ್ತು ನಣಿ. ನಿನ್ ಕಷ್ಟ ನಿಮಗೂ ಬರಬಾರ್ದು. ಐ ಆಮ್ ಸೋ ಸಾರಿ. ಸಾರಿ ಯಾಕೆ ಹೇಳ್ತೀರಾ? 1 ನಿಮಿಷದ ಹಿಂದೆ ನನ್ನ ಪುರುಷತ್ವನೇ ಡೌಟ್ ಪಟ್ಬಿಟ್ರಿ ನೀವು. ಅದಕ್ಕೆ ತುಂಬಾ ಬೇಜಾರಾಯ್ತು. ಅಯ್ಯೋ ದೇವ್ರೆ, ಮನ್ಸಿಗೆ ತಗೊಂಡಿದ್ದಾನೆ ಅನ್ಸುತ್ತೆ. ಹರ್ಟ್ ಆಯ್ತು ಇಲ್ವಾ? ಮತ್ತೆ ಆಗಲ್ವಾ? ಕೂಲ್. ಓಕೆ ನಣಿ, ನೀನು ಪುರುಷೋತ್ತಮ ಅಂತ ನಾನು ಒಪ್ಕೋತೀನಿ. ಆಗ್ಲೇ ಲೇಟ್ ಆಗಿದೆ, ಮನೆಗೆ ಹೋಗು, ಬೆಳಿಗ್ಗೆ ಬಾ. ಗುಡ್ ನೈಟ್. 24 ಗಂಟೆಲೂ ನಾನು ಇಲ್ಲೇ ಬಿತ್ಕೊಂಡು ಇವ್ರ ಮನೆ ಕೆಲಸ ಮಾಡ್ತಿದ್ರೆ ನನ್ನ ಮೀನಾಕ್ಷಿ ಹೋಟೆಲ್ ಮಗು ಎಲ್ಲಿಂದ ಹುಟ್ಟಬೇಕು? ನನ್ನ ಗ್ರಹಚಾರ. ಮೀನಾಕ್ಷಿ, ಮೀನಾಕ್ಷಿ. ವಾಟ್ ಗಂಗಾ, ಯಾಕೆ ಸೈಲೆಂಟ್ ಆಗಿದ್ಯಾ? ಮತ್ತೆ ವಾಮಿಟಿಂಗ್ ಆಯ್ತಾ? ಏನ್ ಹಾಗೆ ನೋಡ್ತಿದ್ಯಾ? ಏನಾಯ್ತು?
ಯಾಕೆ ಹೀಗಿದ್ಯಾ? ಆಗ್ಲೇ ಹಾಗೆಲ್ಲ ಮಾತಾಡ್ದಂತ ಕೋಪ ಬಂತ? ನೀನ್ ಕಷ್ಟಪಡ್ತಿದ್ರೆ ನನ್ಗೆ ನೋಡಕ್ಕಾಗಲ್ಲ ಗಂಗಾ. ನನಗ್ ನೋವಾದ್ರೂ ತಡ್ಕೋತೀನಿ, ಆದ್ರೆ ನಿನಗ್ ನೋವಾದ್ರೆ ತಡ್ಕೊಳಕ್ಕಾಗಲ್ಲ ಗಂಗಾ. ಅಷ್ಟಕ್ಕೂ ಲೇಡೀಸೇ ಯಾಕೆ ಪ್ರೆಗ್ನೆಂಟ್ ಆಗ್ಬೇಕು? ಆ ಭಾಗ್ಯನ ಗಂಡಸರಿಗೆ ಕೊಡ್ಬೋದಿತ್ತಲ್ಲ. ಆಗ 9 months ನಾನೇ. ಛೀ, ಸಾಕ್ ಸುಮ್ನಿರ್ರಿ. ಯಾರಾದ್ರೂ ಕೇಳಿದ್ರೆ ನಗ್ತಾರೆ. ನಕ್ರೆ ನಗ್ಲಿ. ನಾನು ವಾಮಿಟಿಂಗ್ ಮಾಡ್ಕೋತಿದ್ದೆ, ಹೊಟ್ಟೆ ದೊಡ್ಡದಾಗಿ ಸ್ಟೊಮಕ್ ಪೇನ್ ನನಗೆ ಬರ್ತಿತ್ತು. 9 ತಿಂಗಳು ನಾನೇ ಹೊರ್ತಿದ್ದೆ. ಆಮೇಲೆ ಡೆಲಿವರಿ. ನಿಲ್ಲಿಸ್ತೀರಾ? ಕೆಲವು ಕಂಟ್ರೀಸ್ ಅಲ್ಲಿ ಗಂಡಸರು ಪ್ರೆಗ್ನೆಂಟ್ ಆಗಿದಾರಂತೆ, ನಿಂಗ್ ಗೊತ್ತಾ? ನಮ್ ಕಂಟ್ರಿಲಿ. ನಿಲ್ಸಿ ಅನ್ನಲ್ಲ. ನಂಗೋಸ್ಕರ ನೀವು ಅಷ್ಟು ಕಷ್ಟಪಡೋದ್ ಬೇಡ. ನಂಗೋಸ್ಕರ ಒಂದು ಚಿಕ್ಕ ಕೆಲಸ ಮಾಡಿ ಸಾಕು. ಏನ್ ಮಾಡ್ಬೇಕಂತ ಹೇಳು, ಚಿಟಿಕೆ ಹೊಡೆಯೋದ್ರಲ್ಲಿ ಮಾಡ್ಕೊಡ್ತೀನಿ. ನಂಗೆ ಅರ್ಶನ ಹಚ್ಚಿ. ಅದೇನು ಆಗ್ಲೇ ಹಚ್ಚಿದ್ನಲ್ಲ. ಆಗ್ಲೇ ಹಚ್ಚಿದ್ದು ನನಗಲ್ಲ, ಮತ್ತೆ ನಂತ ರೂಪ ಅವ್ರ ಮಗಳಿಗೆ. ಅದೇ ರೀ, ಅಲ್ಲಿ ಅವ್ರ ಮಗಳಾಗಿ ಅರ್ಶನ ಹಚ್ಚಿಸ್ಕೊಂಡೆ. ಈಗ ನಿಮ್ ಹೆಂಡತಿ ಆಗಿ ನೀವು ನಾನು ಮಾತ್ರ ಇರೋ ಈ ರೂಮಲ್ಲಿ ನಿಮ್ ಹತ್ರ ಅರ್ಶನ ಹಚ್ಚಿಸ್ಕೋಬೇಕು ಅಂತ ಆಸೆ ಆಗ್ತಿದೆ. ಏಯ್, ಇದು ಕೂಡ ಒಂದ್ ಕೆಲ್ಸನಾ? ಇಷ್ಟಕ್ಕೆಲ್ಲ ನನ್ನ ಹತ್ರ ಕೇಳ್ಕೋಬೇಕಾ? ನಾನ್ ಯಾಕೆ ಇದನ್ನ ಕೇಳ್ತಿದ್ದೀನೋ ನಿಮ್ಗೆ ಗೊತ್ತಿಲ್ಲ ರೀ. ನಂಗೆ ಮಾತ್ರ ಸ್ವಂತ ಆಗ್ಬೇಕಾದ ಅನುಭವನ ನಾನು ಯಾರ ಜೊತೆಗೂ ಹಂಚ್ಕೊಳ್ಳಲ್ಲ. ಏಯ್, ಯಾಕೆ ಮತ್ತೆ ಸೈಲೆಂಟ್ ಆದೆ? ಗಂಡನ್ ಕೈಲಿ ಸೇವೆ ಮಾಡಿಸ್ಕೊಳ್ಳೋದು ಹೆಂಡತಿಗೆ ದೊಡ್ಡ ವಿಷಯನೇ ಅಲ್ವಾ? ನಿನಗ್ ಖುಷಿ ಆದ್ರೆ ನನ್ಗೂ ಖುಷಿನೇ. ನೀನ್ ಹ್ಯಾಪಿ ಆಗಿರೋದಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏ ಕೂತ್ಕೋ. ನೀವ್ ಹೆಣ್ಮಕ್ಳು ಅಲ್ಪ ಸಂತೋಷಿಗಳಲ್ವಾ? ಚಿಕ್ಕ ಚಿಕ್ಕ ವಿಷಯಕ್ಕೆ ಸಂತೋಷ ಪಡ್ತೀರಾ? ಕೇಳಿದ ಕೂಡ್ಲೆ ಆಸೆ ಪಟ್ಟಿದ್ದೆಲ್ಲ ತೀರ್ಸೋ ಗಂಡ ಇದ್ರೆ ಯಾವ ಹೆಂಡತಿ ಸಂತೋಷ ಪಡಲ್ಲ? ಅರ್ಶನ ಹಚ್ಚೋದು, ಬಳೆ ಹಾಕೋದು, ಬೊಟ್ಟಿಡೋದು, ಇದೇನಾ ಸಂತೋಷ ಅಂದ್ರೆ? ಮದ್ವೆ ಆಗಿ ತಾಯಿ ಆಗ್ತಿರೋ ಹೆಣ್ಣಿಗೆ ಅದಕ್ಕಿಂತ ಹೆಚ್ಚು ಆಸೆ ಏನಿರುತ್ತೆ ರೀ? ಏನ್ ಬಂಗಾರ, ಡೈಮಂಡ್ಸ್ ಬೇಕು ಅಂತ ಕೇಳ್ಬೋದಲ್ವಾ? ಬಂಗಾರದಂತ ಗಂಡ ಇದ್ದಾಗ ಮತ್ತೆ ಬೇರೆ ಬಂಗಾರ ಯಾಕೆ? ನೀವೇ ನನ್ಗೆ ಬೆಲೆ ಬಾಳೋ ವಜ್ರ. ನನ್ನ ಹೀಗೆ ಹೋಗ್ಲು ಬೇಡ, ಮತ್ತೆ ನಮ್ಮ ಮಧ್ಯೆ ಗಲಾಟೆ ಆಗುತ್ತೆ. ಆದ್ರೆ ಆಗ್ಲಿ ಬಿಡ್ರಿ, ಅದೆಲ್ಲ ಸರಿ ಮಾಡೋದಕ್ಕೆ ಹೇಗೂ ನಮ್ ಮಗ ಬರ್ತಾನಲ್ಲ. ಏಯ್, ಬರೋದು ಮಗ ಅಲ್ಲ, ಮಗಳು. ಅಲ್ಲ, ಮಗನೇ. ಮತ್ತೆ ಶುರು ಮಾಡ್ದಾ? ಹೀಗೆ ನಮಗ್ ಜಗಳ ಆಗೋದು. ಮಗಳು ಅಂತ ಫಿಕ್ಸ್ ಆಗು, ಇಲ್ಲ ಅಂದ್ರೆ ಡೀಲ್ ಪ್ರಕಾರ ಟ್ವಿನ್ಸ್ ಕೊಟ್ಬಿಡು. ಸರಿ, ಲವ ಕುಶನ ಕೊಡ್ತೀನಿ. ಇಬ್ರು ಗಂಡ್ ಮಕ್ಳ? ನೋವೇ. ಒಬ್ಬ ಮಗ, ಒಬ್ಳು ಮಗಳು, ಇದನ್ನ ಮರಿಬೇಡ. ಸೊ ವಾಟ್ ಎಲ್ಸ್? ಇನ್ನೇನ್ ಮಾಡ್ಲಿ ಹೇಳು? ಇನ್ನೇನು ಬೇಡ, ಹೊತ್ತಾಗ್ತಿದೆ, ನಿದ್ರೆ ಮಾಡೋಣ. ಓ, ಹೊಟ್ಟೆಲಿ ಪಾಪು ಆಕಳಿಸ್ತಿದ್ಯಾ? ಹೌದು, ಅಪ್ಪನ ಹತ್ರ ನಿದ್ರೆ ಮಾಡ್ಸು ಅಂತಿದೆ.
ಹಾಯ್, ನೀವಾ? ಏನಿದು ಸಡನ್ ಸರ್ಪ್ರೈಸ್? ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಕಮ್. ಕೂತ್ಕೊಳ್ಳಿ. ಏನ್ ತಗೋತೀರಾ? ಕಾಫಿ, ಟೀ, ಗ್ರೀನ್ ಟೀ? ನೋ ಥ್ಯಾಂಕ್ಸ್, ನೀವು ಕೂತ್ಕೊಳ್ಳಿ. ಶ್ಯೂರ್. ಹೇಳಿ, ನನ್ನ ಹತ್ರ ಏನ್ ಮಾತಾಡ್ಬೇಕು? ನನ್ನ ಬಗ್ಗೆ ಯಾರೋ ಬ್ಯಾಡ್ ಆಗಿ ಹೇಳಿದ್ರು ಅಂತ ನೆನ್ನೆ ನೀವು ಹೇಳಿದ್ರಲ್ಲ. ಲೀವ್ ಇಟ್ ನಿತ್ಯ, ಅದನ್ನ ನಾನು ಯಾವಾಗ್ಲೂ ಮರ್ತಾಯ್ತು. ಅದೇನು? ನಾನಂತ ಗಾಳಿ ಮಾತು ಗಾಸಿಪ್ಸ್ನ ನಂಬಲ್ಲ. ಇನ್ ಕೇಸ್ ನಾನು ನಿಜವಾಗ್ಲೂ ಬ್ಯಾಡ್ ಆದ್ರೆ? ಯಾರೋ ಏನು ಹೇಳಿದ್ರು ಅಂತ ನೀವ್ಯಾಕೆ ಬ್ಯಾಡ್ ಆಗ್ತೀರಾ? ನಾನು ಕೆಟ್ಟವಳೆ ಅಂದ್ಕೊಳ್ಳಿ, ಆದ್ರೂ ಕೂಡ ನನ್ನ ಮದ್ವೆ ಆಗ್ತೀರಾ? ಸೇ ಎಸ್ ಆರ್ ನೋ. ಆಗ್ತೀನಿ. ನೀವು ಎಂಥವ್ರಾದ್ರೂ ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ವೈ? ಯಾಕೆ? ಬಿಕಾಸ್ ನೀವು ನನಗೆ ಇಷ್ಟ ಆದ್ರಿ. ನಾನಿಷ್ಟ ಆದ್ನಾ? ನನ್ನ ಆಸ್ತಿ ಇಷ್ಟನಾ? ಆಸ್ತಿ ನನಗೆ ಕೂಡ ಇದೆ ನಿತ್ಯ. ಡೌರಿ ತಗೊಳ್ಳುವಂತಹ ಸ್ಯಾಡಿಸ್ಟ್ ಅಂತೂ ನಾನಲ್ಲ. ನಿಮ್ಮ ನೋಡ್ತಿದ್ದ ಹಾಗೆ ಬಿದ್ದು ಹೋದೆ. ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಜಸ್ಟ್ ಲೈಕ್ ದ್ಯಾಟ್. ಮದುವೆ ಅಂತ ಮಾಡ್ಕೊಂಡ್ರೆ ನಿಮ್ಮನ್ನೇ ಮಾಡ್ಕೊಳ್ಳೋದು ಅಂತ ಫಿಕ್ಸ್ ಆದೆ. ಇಂಡಿಯಾಗೆ ಬಂದೆ. ನಿಮ್ಮನ್ನ ನೇರವಾಗಿ ನೋಡಿದಾಗ ನನ್ನ ಡಿಸಿಷನ್ ರಾಂಗ್ ಅಲ್ಲ ಅಂತ ಅನ್ನಿಸ್ತು. ಅದು ಅಲ್ಲದೆ ನಿಮ್ಮ ಫ್ಯಾಮಿಲಿ ಕೂಡ ನನಗೆ ತುಂಬ ಇಷ್ಟ ಆಯಿತು. ನಿಮ್ಮ ಮಾಮ್, ನಿಮ್ಮ ಹಾಗೆ ಇರೋ ನಿಮ್ಮ ಸಿಸ್ಟರ್, ನಿಮ್ಮ ಮನೇಲಿರೋ ಅಟ್ಮಾಸ್ಫಿಯರ್, ಎವ್ರಿಥಿಂಗ್ ಐ ಲೈಕ್ ಇಟ್. ಅದಕ್ಕೆ ಡೈರೆಕ್ಟಾಗಿ ಮದುವೆ ಮುಹೂರ್ತ ಇಟ್ಕೊಳ್ಳೋಕೆ ಹೇಳಿದೆ. ಅದು ಅಲ್ಲದೆ ನಿಮ್ಮ ಮೇಲೆ ಬಂದಿರೋ ಗಾಸಿಪ್ಸ್ ನಮ್ಮಂಥ ದೊಡ್ಡ ಫ್ಯಾಮಿಲಿಗಳಿಗಿರುತ್ತೆ ಅಂತ ಇಂಥ ಫೇಕ್ ನ್ಯೂಸ್ಗಳು ಕಾಮನ್ ಅಂತ ನನಗೆ ಗೊತ್ತಿದೆ. ಒಂದು ವೇಳೆ ನೀವು ನಿಜವಾಗ್ಲೂ ಬ್ಯಾಡ್ ಆದರೂ ಸರಿ, ನಿಮ್ಮನ್ನ ಕಳ್ಕೊಳ್ಳಲ್ಲ, ಮದುವೆ ಆಗ್ತೀನಿ. ಯಾಕೆ? ಹೇಳಿದ್ನಲ್ಲ, ನೀವಂದ್ರೆ ನನಗಿಷ್ಟ ಅಂತ. ನಿಮ್ಮನ್ನು ನೋಡ್ತಿದ್ದ ಹಾಗೆ ಪ್ರೀತಿಲಿ ಬಿದ್ದೋದೆ. ಈ ಸ್ಟುಪಿಡ್ನ ಕನ್ವಿನ್ಸ್ ಮಾಡೋದು ಕಷ್ಟ. ಇವನನ್ನ ಮುಗಿಸೋದೇ ಕರೆಕ್ಟ್. ನನ್ನ ಬಿಲೀವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಮಿಸ್ಟರ್ ವಿಜಯ್, ಅಂಡ್ ಗುಡ್ ಲಕ್. ಯು ಟು. ಆಂಟಿ ಅಂಕಲ್ ಎಲ್ಲಿ? ಏನೋ ಕೆಲಸ ಇದೆ ಅಂತ ನೈಟ್ ಊರಿಗೆ ಹೋದ್ರು. ಆಮೇಲೆ ಹೇಗೋ ಮದುವೆ ಕೆಲಸ ಇರುತ್ತಲ್ವಾ. ನೀವು ಕೂಡ ಎಲ್ಲಿಗೋ ಹೊರಟಿರೋ ಹಾಗಿದೆ. ಯಾ, ಇಲ್ಲಿ ನನಗೊಬ್ಬ ಬೆಸ್ಟ್ ಫ್ರೆಂಡ್ ಇದ್ದಾನೆ. ಅವನ ಮನೆಗೆ ಲಂಚಿಗೆ ಹೋಗ್ತಾ ಇದ್ದೀನಿ. ನಮ್ಮನ್ನ ನೋಡೋದಕ್ಕೆ ನೆನ್ನೆನೇ ಅವ್ನು ಬರಬೇಕಾಗಿತ್ತು, ಬಟ್ ಮಿಸ್ ಆದ. ಓಕೆ, ನಾನು ಬರ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನೀವು ಕೂಡ ನನ್ನ ಜೊತೆ ಲಂಚಿಗೆ ಬರ್ಬಹುದಲ್ವಾ? ಅವ್ರು ಯಾರೋ ಗೊತ್ತಿಲ್ಲದೆ ಹೇಗೆ ಬರಲಿ? ನಾನು ನಿಮಗೆ ಗೊತ್ತಲ್ವಾ. ಸಾರಿ, ನಾನು ಹಾಗೆ ಬರಲ್ಲ. ಓಕೆ, ಹೋಗ್ಲಿ. ಆ ಮನೆ ತನಕ ನನಗೆ ಲಿಫ್ಟ್ ಆದರೂ ಕೊಡ್ತೀರಾ ಪ್ಲೀಸ್? ನನಗೆ ನಿಮ್ಮ ಜೊತೆ ಇನ್ನೂ ಸ್ವಲ್ಪ ಹೊತ್ತಿರಬೇಕು ಅನ್ನಿಸ್ತಿದೆ. ಜಸ್ಟ್ ನನ್ನ ಅಲ್ಲಿ ಡ್ರಾಪ್ ಮಾಡಿ ಹೋಗಿ ಸಾಕು. ಅದಕ್ಕಿಂತ ಹೆಚ್ಚು ನಿಮ್ಮನ್ನ ಫೋರ್ಸ್ ಮಾಡೋಕೆ ಹೋಗಲ್ಲ ನಾನು. ಓಕೆ, ಬನ್ನಿ. ಥ್ಯಾಂಕ್ ಯು. ಅಜ್ಜಿ, ಪೂಜೆ ಆಯ್ತಾ? ಈಗ ತಾನೇ ಆಯ್ತು ಕಣೋ. ಗುಡ್. ಚಿಕ್ಕಮ್ಮ, ನಾನು ಹೇಳಿದ್ನೆಲ್ಲ ಮಾಡಿದ್ದೀರಾ ಅಲ್ವಾ? ಎಲ್ಲ ಅಡ್ಗೆ ಮಾಡಿದೀನಿ. ಆಹಾ. ಅತ್ತೆ, ಮನೆ ಎಲ್ಲ ನೀಟಾಗಿ ರೆಡಿ ಮಾಡಿ ಅಂತ ಹೇಳಿದ್ದೆ, ಮಾಡಿದ್ರಾ? ಮಾಡಿದೀನೋ, ನೋಡು ಎಷ್ಟು ನೀಟಾಗಿದೆ ಅಂತ. ಮಾವ, ಸ್ವೀಟ್ಸು ಖಾರ ತಗೊಂಡ್ ಬನ್ನಿ ಅಂತ ಹೇಳಿದ್ದೆ, ತಂದ್ರ? ಎಲ್ಲ ತಂದು ಕಿಚನ್ ಅಲ್ಲಿ ಇಟ್ಟಿದ್ದೀನಿ. ಅದ್ ಸರಿ, ಅದೆಲ್ಲ ನಾವು ತಿನ್ನಕ್ಕೆ ತಾನೆ. ಮಾವ, ನಾಣಿ ಸಾರ್ ಬರ್ತೀನಿ. ಎಲ್ಲಿ ಹೋಗಿದ್ದೆ? ಇಲ್ಲೇ ಪಕ್ಕದಲ್ಲೇ ಇದೆ ಸರ್. ಏನ್ ಮಾಡ್ತಿದ್ದೆ? ನೀವ್ ಹೇಳಿದ ಕೆಲಸನೇ ಮಾಡ್ತಿದ್ದೆ ಸರ್. ಟೈಮ್ ಆಗ್ತಿದೆ ನಾಣಿ, ಏನು ಮಿಸ್ ಆಗ್ಬಾರ್ದು, ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು.